ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸಬ್ರು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ತುಂಬಾ ರುಚಿಕರವಾದಂತಹ ಪುಳಿಯೋಗರೆ ಯಾವ ರೀತಿ ಮಾಡೋದು ನೋಡೋಣ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಶೇಂಗಾ ಬೀಜ ಸ್ವಲ್ಪ, ಕರಿಬೇವು, ಸಾಸಿವೆ, ಜೀರಿಗೆ ಅರ್ಧ ಸ್ಪೂನ್ ಟೇಬಲ್ ಸ್ಪೂನ್, ಸ್ವಲ್ಪ ಬೆಲ್ಲ, ಒಂದ್ 5ರಿಂದ 6 ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗು, ಪುಳಿಯೋಗರೆ ಪೌಡರ್ ಒಂದ್ 5 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಹಾಗೆ ಹುಣಸೆ ಹುಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದರಲ್ಲಿ ಒಂದ್ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಸೇರ್ಸ್ಕೊಳನ್ರಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳನ್ರಿ. ನೆಕ್ಸ್ಟ್ ಶೇಂಗಾ ಬೀಜನ ಸೇರ್ಸ್ಕೊಳನ್ರಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಶೇಂಗಾ ಬೀಜ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳೋಣ. ನೆಕ್ಸ್ಟ್ ಒಣ ಮೆಣಸಿನಕಾಯಿನ ಹಾಕೊಳ್ಳಂದ್ರಿ. ಇದು ಮೀಡಿಯಂ ಖಾರ. ಖಾರ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಕಡಿಮೆನೆ ಹಾಕೋಬೇಕು ನೀವು. ಇದು ಮೀಡಿಯಂ ಖಾರ ಕಣ್ರಿ, ಖಾರ ಲೆಸ್ ಇದೆ, ಹಾಗಾಗಿ ಒಂದು 5ರಿಂದ 6 ತಗೊಂಡಿದೀನಿ ಒಣ ಮೆಣಸಿನಕಾಯಿ. ನೋಡ್ರಿ, ಈ ಒಣ ಮೆಣಸಿನಕಾಯಿ ಗರಿ ಗರಿ ಅನ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಪುಳಿಯೋಗರೆ ಪೌಡ್ರು ಸೇರ್ಸ್ಕೊಳನ್ರಿ. ಇದು ಪುಳಿಯೋಗರೆ ಪೌಡ್ರು ನಾನು ಮನೆಯಲ್ಲೇ ಮಾಡಿದೀನಿ. ಇದು ಆಲ್ರೆಡಿ ನಾನು ವಿಡಿಯೋ ಹಾಕಿದೀನಿ ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದು ಅಂತ. ನೆಕ್ಸ್ಟ್ ನೋಡ್ರಿ, ಹುಣಸೆ ಹುಳಿನ ರಸ ಮಾತ್ರ ನಾನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹಿಂಗು. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ. ಇನ್ ಸ್ವಲ್ಪ ನೀವು ಅನ್ನಕ್ಕೆ ಉಪ್ಪು ಹಾಕಿದ್ರೆ ಇದಕ್ಕೆ ಉಪ್ಪು ಸ್ವಲ್ಪ ಹಾಕೋಬೇಕಾಗತ್ತೆ, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಒಂದು ಅರ್ಧ ಸ್ಪೂನ್ ಮಾತ್ರ ನಾನು ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು. ಮಕ್ಕಳಿಗೆ ತುಂಬಾನೇ ಫೇವರೇಟ್ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾನೇ ಇಷ್ಟಪಡ್ತಾರೆ ಪುಳಿಯೋಗರೆ. ನೋಡಿ, 1 ಸ್ಪೂನ್ ಮಾತ್ರ ನಾನು ಖಾರ ಪುಡಿ ಸೇರ್ಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಒಣಮೆಣಸಿನಕಾಯಿ ಅದು ಖಾರ ಇಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರ ಬರ್ಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಮಾತ್ರ ಖಾರ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ, ಅದು ಸ್ವಲ್ಪ ಬೆಲ್ಲನೂ ಕರಗಬೇಕು. ಆ ಬೆಲ್ಲ ಕರಗೋ ತನಕನೂ ನಾವು ಸ್ವಲ್ಪ ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು ಚೌಟಲ್ಲಿ. ನೋಡ್ರಿ, ರೆಡಿ ಆಗಿದೆ ಪುಳಿಯೋಗರೆ ಗೊಜ್ಜು. ನೋಡ್ರಿ, ಸ್ವಲ್ಪ ಇದು ಗೊಜ್ಜು ಆರಿದ ನಂತರ ನಾವು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ ಪುಳಿಯೋಗರೆ ಗೊಜ್ಜನ್ನ. ನೋಡ್ರಿ, ನಾನು ಸ್ವಲ್ಪ ಬಿಸಿ ಬಿಸಿ ಅನ್ನನೇ ಕಲಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಅನ್ನ ಸ್ವಲ್ಪ ಆರಿದ್ಮೇಲಾದ್ರೂ ಕಲ್ಸ್ಕೋಬಹುದು. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ. ನಾವು ಮನೆಯಲ್ಲೇ ಇದನ್ನ ಪುಳಿಯೋಗರೆ ಪೌಡರ್ ಮಾಡಿರ್ತೀವಲ್ಲ, ಅದು ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ತುಂಬಾ ಘಮ ಘಮ ಅಂತಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ ಪುಳಿಯೋಗರೆ ಮಾಡೋದ್ರಿಂದ. ಹಾಗೆ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡಿ, ಪುಳಿಯೋಗರೆ ಕಲಸಿದ್ದಾಗಿದೆ, ಪುಳಿಯೋಗರೆ ರೆಡಿ ಆಯ್ತು. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ಪುಳಿಯೋಗರೆ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಹೀಗೆ ನಮ್ ರೆಸಿಪಿ ನೋಡ್ತಾ ಇರ್ರಿ. ನೆಕ್ಸ್ಟ್ ರೆಸಿಪಿಗಳೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.